ಗೈಸ್, ಇವತ್ತು ಎಗ್ ಪೆಪ್ಪರ್ ಡ್ರೈ ಮಾಡ್ತಾ ಇದ್ದೀನಿ. ಯಾವ ಥರ ಇರುತ್ತೆ ಅಂತ ಹೇಳಿ ನೋಡೋಣ ಬನ್ನಿ, ನಿಮಗೂ ತೋರಿಸ್ತೀನಿ. ಒಂದು ಬಾಂಡ್ಲಿಯಲ್ಲಿ ನೀರು ಇಟ್ಕೊಂಡು ಕಾಯ್ಸಕ್ಕೆ ಇಡಬೇಕು. ಅದಾದಮೇಲೆ ಒಂದು ಬೌಲ್ ತಗೊಂಡು ಆ ಬೌಲಿಗೆ ಎಣ್ಣೆ ಕ್ಲೀನಾಗಿ ಹಚ್ಕೊಬಿಟ್ಟು ಆಮೇಲೆ ಮೊಟ್ಟೆ ತಗೊಂಡು ಮೊಟ್ಟೆ ಎಲ್ಲ ಒಡೆದು ಅದರಲ್ಲಿ ಹಾಕಬೇಕು. ಮೊಟ್ಟೆ ಎಲ್ಲ ಒಡೆದು ಹಾಕಿದ್ಮೇಲೆ ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಖಾರದ ಪುಡಿ, ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಅದು ಹಂಗೆ ಇಟ್ಬಿಟ್ಟು ನೀರು ಕಾಯೋವರೆಗೂ, ನೀರು ಕಾದ್ಮೇಲೆ ನೀರು ಒಳಗಡೆ ಅದನ್ನು ಇಟ್ಬಿಟ್ಟು ಸ್ಟೀಮಿಗೆ ಬಿಡಬೇಕು. ಧನಿಯಾ, ಕಡಲೆ ಬೀಜ, ಸೋಂಪು, ಸಾಸಿವೆ ಮತ್ತು ಕೊಬ್ಬರಿ, ಒಣಮೆಣ್ಸಿನ್ಕಾಯಿ, ಚಕ್ಕೆ, ಲವಂಗ ಅಷ್ಟು ಉರಿಯೋಕ್ಕೆ ಅಂತ ತೆಗೆದಿಟ್ಕೊಬೇಕು. ಸ್ಟೀಮ್ ಆಗೋವರೆಗೂ ಕಾಯಬೇಕು. ಸ್ಟೀಮ್ ಆದಮೇಲೆ ಅದನ್ನು ತೆಕ್ಕೊಂಡು ಒಂದು ಚಿಕ್ಕ ಪ್ಲೇಟಿಗೆ ಹಾಕ್ಕೋಬೇಕು. ಅವಾಗಲೇ ತೆಕ್ಕೊಂಡ್ರ ಐಟಮ್ ಎಲ್ಲ ಹುರ್ಕೋಬೇಕು. ಕ್ಲೀನಾಗಿ ಹುರ್ಕೊಬಿಟ್ಟು ಅದನ್ನು ಒಂದು ಜಾರ್ ತಗೊಂಡು ಜಾರಲ್ಲಿ ಹಾಕ್ಕೊಂಡು ಕ್ಲೀನಾಗಿ ಪುಡಿ ಮಾಡ್ಕೋಬೇಕು. ಪುಡಿ ಮಾಡ್ಕೊಂಡಿದ್ದಾದಮೇಲೆ ಸ್ಟೀಮ್ ಆಗಿರೋ ಮೊಟ್ಟೆನ ಕ್ಲೀನಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಕಟ್ ಮಾಡಿರೋ ಮೊಟ್ಟೆ ಎಲ್ಲ ಅದರೊಳಗಡೆ ಹಾಕೋಬೇಕು. ಸ್ವಲ್ಪ ಖಾರದ ಪುಡಿ ಹಾಕ್ಕೋಬೇಕು. ಖಾರದ ಪುಡಿ ಹಾಕ್ಕೊಂಡು ಕ್ಲೀನಾಗೆ ಫ್ರೈ ಮಾಡ್ಕೋಬೇಕು. ಆವಾಗಲೇ ಪುಡಿ ಮಾಡಿ ಇಟ್ಕೊಂಡಿರೋದನ್ನ ಅದನ್ನು ಹಾಕಿ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕ್ಲೀನಾಗಿ ಅದೆಲ್ಲ ಮಸಾಲೆ ಅಂಟ್ಕೋಬೇಕಲ್ಲ, ಅದಕ್ಕೆ ಸ್ವಲ್ಪ ಕ್ಲೀನಾಗಿ ಫ್ರೈ ಮಾಡಿಕೊಂಡು ಒಂದು 5 ಮಿನಿಟ್ಸು ಆಮೇಲೆ ಒಂದು ಸ್ವಲ್ಪ ನೀರು ಹಾಕೋಬೇಕು ಅದಕ್ಕೆ, ಯಾಕೆಂದರೆ ಮಸಾಲೆ ಅಂಟ್ಕೋಬೇಕಲ್ಲ. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಎಗ್ ಪೆಪ್ಪರ್ ಡ್ರೈ ರೆಡಿ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಖುಷಿ ಪಡಿ. ಸೀರಿಯಸ್ಲಿ ಹೇಳ್ಬೇಕು ಅಂದರೆ ನಾನು ತಿಂದೆ, ಸಿಕ್ಕಾಪಟ್ಟೆ ಸಕ್ಕತ್ತಾಗಿತ್ತು. ನನ್ನ ತಂಗಿ ರಿವ್ಯೂ ಹೇಳ್ತಾಳೆ, ಕೇಳಿ. ಹೆಂಗೈತೆ? ಚೆನ್ನಾಗೈತೆ. ಆಗ ನಾನೇ ಮಾಡಿದ್ದು. ಹೆಂಗೈತೆ? ಚೆನ್ನಾಗಿತ್ತು. ಥ್ಯಾಂಕ್ ಯು. ಈ ಥರ ವೀಡಿಯೋಸ್ಗಾಗಿ ನನ್ನ ಅಕೌಂಟ್ ಫಾಲೋ ಮಾಡಿ.